ಇದರಿಂದ ಮಾವನು ರಿಲ್ಯಾಕ್ಸ್ ಆಗಿರ್ತಾರೆ, ಸಪ್ತಮಿಗೂ ಟೆನ್ಷನ್ ಕಮ್ಮಿ ಆಗುತ್ತೆ. ಅಲ್ಲ ಅಳಿಯಂದ್ರೆ, ನಿಮ್ಗೇನಾದ್ರೂ ಕಷ್ಟ ಆಗ್ಬೋದು. ಇಲ್ಲ ಅಮ್ಮ, ಇವ್ರು ಹೇಳೋದೇ ಕರೆಕ್ಟ್ ಆಗಿದೆ. ನಾನು ಇಲ್ಲೇ ಇರ್ತೀನಿ. ಅಪ್ಪ ತುಂಬಾ ಗಾಢವಾಗಿ ಯೋಚನೆಯಲ್ಲಿ ಮುಳುಗೋಗಿದ್ದಾರೆ. ಯಾಕೆ ಈ ಥರ ಆಗ್ತಿದೆ, ಏನು ವಿಷಯ ಅಂತ ನಾನು ತಿಳ್ಕೊಳ್ಳೇಬೇಕು. ರೀ, ನೀವು ಹೊರಡಿ, ಲೇಟ್ ಆಗತ್ತೆ. ಸರಿ ಸಪ್ತಮಿ, ಅತ್ತೆ ಬರ್ತೀನಿ. ಎಂತೆಂಥ ಕಷ್ಟಗಳನ್ನೇ ನಾನು ದಾಟ್ಕೊಂಡು ಬಂದಿದ್ದೇನೆ. ಇನ್ನ ಇದನ್ನ ನಿಭಾಯಿಸಲ್ವಾ? ಈ ಬುಕ್ಕಿನ ನೀವು ಯಾಕೆ ಇಲ್ಲೇ ಇದೆ? ಸದ್ಯ ಇಲ್ಲೇ ಇದೆ, ಇದನ್ನ ಯಾರು ನೋಡಿಲ್ಲ. ಇಲ್ಲ, ಇದನ್ನ ಯಾರು ಓದ್ಬಾರ್ದು. ಅಪ್ಪ ಅಪ್ಪ, ಏನ್ ಪೇಪರ್ ಅಪ್ಪ ಅದು? ಏನು ಕೊಡಿ ಇಲ್ಲಿ. ಇದನ್ನ ಕಸದ ಬುಟ್ಟಿಗೆ ಹಾಕ್ಬೇಕಿತ್ತಮ್ಮ. ಕೊಡಿ ಅಪ್ಪ, ಅದೇನು ಅಂತ ನಾನು ನೋಡ್ತೀನಿ. ಏನೂ ಇಲ್ಲಮ್ಮ, ನೀನು ಕಸದ ಬುಟ್ಟಿಗೆ ಹಾಕೋದನ್ನ ಯಾಕೆ ಓದ್ತೀಯಮ್ಮ? ಅಪ್ಪ, ಅದ್ರಲ್ಲಿ ಏನಿದೆ ಅಂತ ನಾನು ನೋಡ್ಲೇಬೇಕು. ಕೊಡಿ. ಇಲ್ಲಮ್ಮ. ಕೊಡಿ ಅಪ್ಪ. ಇಲ್ಲ, ಬೇಡಮ್ಮ. ಕೊಡಿ ಅಪ್ಪ. ಬೇಡಮ್ಮ, ನನ್ನ ಮಾತು ಕೇಳು. ಇದ್ರಲ್ಲಿ ಏನಿದೆ ಅಂತ ನಾನು ಓದ್ಲೇಬೇಕು. ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀನ್ ಓದ್ಬಾರ್ದು. ಅದು ಅಪ್ಪ, ಇದ್ರಲ್ಲಿ ಏನಿದೆ ಅಂತ ನಾನು ಓದ್ಲೇಬೇಕು. ನೀವು ಸುಮ್ಮನೆ ನಿಂತ್ಕೊಳ್ಳಿ ಅಂದೆ. ಓದ್ಬಾರ್ದಮ್ಮ. ಮಗಳೇ ಸಪ್ತಮಿ, ನಾನು ಇಂಥ ಕೆಟ್ಟ ನಿರ್ಧಾರ ಕೈ ಹಾಕ್ತೀನಿ ಅಂತ ನೀನ್ ಕನ್ಸಲ್ಲೂ ಅನ್ಕೊಂಡಿರಲ್ಲ. ಅಪ್ಪ, ಯಾಕೆ ಈ ಥರ ಬರ್ತಿದ್ದೀರಾ? ಏನ್ ಲೆಟ್ರ್ ಇದು? ನಿನಗೆ ಅಂತ ಬರ್ತು ಲೆಟ್ರು ಕಣಮ್ಮ. ಅದು ಏನಪ್ಪ ನೀವು ಹೇಳ್ತಿರೋದು? ಹೌದಮ್ಮ, ಅವತ್ತು ಅಳಿಯಂದ್ರು ಆಫೀಸ್ನಲ್ಲಿ ಏನಾಯ್ತು ಅಂದ್ರೆ, ಮದುವೆ ಆಗಿ 1 ವಾರದ ಮೇಲೆ ಎಷ್ಟು ದಿನ ಆಯ್ತು? ಇನ್ನು ಯಾಕೆ ದುಡ್ಡು ತಂದು ಕೊಟ್ಟಿಲ್ಲ ಹೇಳು? ಒಂದ್ ವೇಳೆ ನೀವು ದುಡ್ಡು ಕೊಡದೆ ನನ್ನ ಮದುವೆ ನಿಂತೋಗಿದ್ದಿದ್ರೆ ನನ್ನ ಮಾವ ಏನಾಗ್ತಿದ್ರು ಏನೋ. ಇವತ್ತು ಅವರು ಧೈರ್ಯವಾಗಿ ಸಂತೋಷವಾಗಿದ್ದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಿಮ್ಮ ಋಣನ ನಾನು ಉಸಿರೋವರೆಗೂ ಮರೆಯಲ್ಲ. 1 ವಾರ ಟೈಮ್ ಕೊಡಿ ಸಾಕು, ಬಡ್ಡಿ ಸಮೇತ ಎಲ್ಲ ದುಡ್ಡು ವಾಪಸ್ ಕೊಡ್ತೀನಿ ಸರ್, ನಿಜವಾಗಿ. ಕಾಲ್ ಹಿಡ್ಕೊಂಡು ಕೇಳ್ಕೊ, ಆಗಬೇಕಾದ್ರೆ ಯೋಚನೆ ಮಾಡ್ತೀನಿ. ಒಂದು ವಾರ ಟೈಮ್ ಕೊಡಿ ಸರ್, ನಿಮ್ಮ ಸಾಲನ ಬಡ್ಡಿ ಸಮೇತ ತೀರಿಸ್ತೀನಿ. 1 ವಾರ ಆದ್ಮೇಲೆ ಇದೇ ಕತೆಗಳೇನಾದ್ರೂ ಹೇಳಿದೆಯೋ ನಿನ್ನ ಹೆಂಡ್ತಿನ ಎತ್ತಾಕೊಂಡು ಹೋಗ್ತಾ ಇರೋದೆ. ನಮ್ಮ ಮನೆ ಮಾನ ಮರ್ಯಾದೆ ಕಾಪಾಡ್ದಂತ ಅಳಿಯಂದ್ರಿಗೆ ಎಲ್ಲರ ಎದುರುಗಡೆ ತಲೆ ತಗ್ಸಂಗ್ ಮಾಡ್ಬಿಟ್ನಲ್ಲ ಅನ್ನೋದು ನನ್ನನ್ನು ಚುಚ್ಚಿ 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 ಕೊಲ್ತಿತ್ತಮ್ಮ. ನೆಮ್ಮದಿಯಾಗಿರ್ಬೇಕು, ಅಳಿಯಂದ್ರು ಕೊಟ್ಟಿರೋ ಸಾಲನ ಹೇಗಾದ್ರೂ ಮಾಡಿ ತೀರಿಸ್ಬೇಕು ಅಂತ ನಾನು ಮನೆಗೆ ಬಂದೆ. ಆದ್ರೆ ನಿಮ್ಮಮ್ಮ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಿಲ್ಲ. ಜಮೀನಿನ ಪತ್ರ ಕೇಳಿದ್ದಕ್ಕೆ ಹೆಮ್ಮಾರಿ ಥರ ಆಡಿದ್ಲು. ಅದಕ್ಕೆ ನಾನು ಬದುಕಿದ್ದಾಗ ಸಾಧಿಸಕ್ಕಾಗದೇ ಇದ್ದಿತ್ತು, ಸತ್ತಾದ್ರೂ ಸಾಧಿಸ್ಬೇಕು ಅಂತ ಅಳಿಯಂದ್ರು ಸಾಲ ತೀರಿಸ್ಬೇಕು ಅಂತ ನಾನು ಈ ಕೆಟ್ಟ ನಿರ್ಧಾರ ತಗೊಂಡೆ. ಸಾವೇ ದಾರಿ ತೋರಿಸುತ್ತೆ ಅಂತ ಆ ನಿರ್ಧಾರ ತಗೊಂಡೆ. ನನ್ನ ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಪ್ಪ, ಅಳ್ಬೇಡಿ ಅಪ್ಪ, ನೀವು ಅಳ್ಬೇಡಿ. ಮುಂದೆ ಹೋಗ್ಬೇಕು ಅಂದ್ರೆ ಇದನ್ ಕಾರಣ ಆದವ್ರನ್ನ ದಾಟೆ ಹೋಗ್ಬೇಕು. ನೀವಿಲ್ಲೇ ಇರಿ ಅಪ್ಪ. ಎಲ್ಲಿ ಹೋಗ್ತಿದ್ಯಮ್ಮ?
ಅಪ್ಪ ನಾನು ಹೇಳ್ದೆ ಅಲ್ವಾ ನೀವಿಲ್ಲೇ ಇರಿ ನಾನು ಬರ್ತೀನಿ. ಅಲ್ಲಮ್ಮ ಸಪ್ತಮಿ ಸಪ್ತಮಿ ನನ್ನ ಮಾತು ಕೇಳಮ್ಮ. ಸಪ್ತಮಿ ಸಪ್ತಮಿ ನನ್ನ ಮಾತು ಕೇಳಮ್ಮ, ದಯವಿಟ್ಟು ಬೇಡಮ್ಮ. ಸುಮ್ನೆ ಇರಿ ಅನ್ನಲ್ಲ, ನಿಮ್ಗಿದೆಲ್ಲ ಅರ್ಥ ಆಗಲ್ಲ, ನೀವು ಸುಮ್ನೆ ಇರಿ. ಆಗಲ್ಲಮ್ಮ, ದಯವಿಟ್ಟು ನನ್ನ ಮಾತನ್ನ ಕೇಳಮ್ಮ. ಇದೆಲ್ಲ ಬೇಡಮ್ಮ, ಕೊಟ್ಬಿಡಮ್ಮ. ನೀವಿಲ್ಲೇ ನಿಂತ್ಕೊಳ್ಳಿ ಅಪ್ಪ. ಅಲ್ಲಮ್ಮ, ಅಲ್ಲ ಸಪ್ತಮಿ, ಏ ಸಪ್ತಮಿ 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 ನನ್ನ ಮಾತು ಕೇಳಮ್ಮ. ಸಪ್ತಮಿ ಸಪ್ತಮಿ ಬಾಗ್ಲು ತೆಗಿಯಮ್ಮ. ಸಪ್ತಮಿ ಸಪ್ತಮಿ ಬಾಗ್ಲು ತೆಗಿಯಮ್ಮ. ಅಮ್ಮ 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 ಏನೇ ಹಾಕ್ ಹೋಗ್ತಾ ಇದ್ಯಾ? ಮೆತ್ತಗ್ ಕರಿಬಾರ್ದಾ?